ಇಂತಹ ಗುಣಗಳಿರುವವನು ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾನೆ. ಆದರೆ ಆ ಗುಣಗಳು ಯಾವ್ಯಾವು ನೋಡೋಣ ಬನ್ನಿ. ಬುದ್ಧಿವಂತ ವ್ಯಕ್ತಿ ತನ್ನನ್ನು ತಾನು ಹೊಗಳಿಕೊಳ್ಳುವುದಿಲ್ಲ ಮತ್ತು ಬೇರೆಯವರು ಹೊಗಳಲಿ ಎಂದು ಆಸೆ ಪಡುವುದಿಲ್ಲ. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ನಿರ್ಧಾರಗಳನ್ನು ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಹೊರತು ಯಾವುದೇ ಭಾವನಾತ್ಮಕವಾಗಿ ಭಾವನೆಗಳಿಗೆ ಒಳಗಾಗುವುದಿಲ್ಲ. ಬುದ್ಧಿವಂತ ವ್ಯಕ್ತಿಗಳು ಯಾವಾಗಲೂ ಕೆಟ್ಟವರ ಸಹವಾಸ ಮಾಡುವುದಿಲ್ಲ. ಅದರ ಬದಲಾಗಿ ಹೆಚ್ಚು ಜ್ಞಾನ ಉಳ್ಳವರನ್ನು ಹುಡುಕಿಕೊಂಡು ಹೋಗುತ್ತಾರೆ ಹಾಗೂ ಒಳ್ಳೆಯವರ ಸಹವಾಸ ಮಾಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಕಳೆದು ಹೋದ ಕ್ಷಣಗಳ ಬಗ್ಗೆ ಆಲೋಚಿಸಿ ವ್ಯರ್ಥ ಮಾಡುವುದಿಲ್ಲ. ಸಮಯವನ್ನು ಅದರ ಬದಲಾಗಿ ವರ್ತಮಾನವನ್ನು ಆನಂದಿಸುತ್ತಾ ಭವಿಷ್ಯದ ಬಗ್ಗೆ ಆಲೋಚಿಸುತ್ತಾರೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಮಾತಿನ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಅದನ್ನು ತಿಳಿದುಕೊಂಡು ಅವನನ್ನು ನಂಬಲು ಸದಾ ಪ್ರಯತ್ನಿಸುತ್ತಾನೆ. ಬುದ್ಧಿವಂತ ವ್ಯಕ್ತಿಗಳು ಯಾವಾಗಲೂ ತಕ್ಷಣಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಸರಿಯಾದ ಸಮಯಕ್ಕಾಗಿ ಕಾದು ಉತ್ತರವನ್ನು ಕೊಡುತ್ತಾನೆ. ಎದುರಾಳಿ ಉತ್ತರವನ್ನು ಕೇಳಿ ಮತ್ತೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬುದ್ಧಿವಂತ ವ್ಯಕ್ತಿಗಳು ನೇರವಾಗಿ ಹಾಗೂ ಸ್ಪಷ್ಟವಾದ ವಾದಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮಾತುಗಳನ್ನು ಆಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದಿಲ್ಲ ಮತ್ತು ತಮ್ಮ ಸಂಪಾದನೆ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಬೇರೆಯವರ ಮುಂದೆ ಮಾತನಾಡುವುದಿಲ್ಲ. ಪರಿಸ್ಥಿತಿ ಮತ್ತು ಸಂದರ್ಭ ಎಂಥದ್ದೇ ಆಗಿರಲಿ, ಇಂತಹ ವ್ಯಕ್ತಿಗಳು ಧೈರ್ಯ ಕೆಡುವುದಿಲ್ಲ ಮತ್ತು ಇಂತಹ ಪರಿಸ್ಥಿತಿಗಳನ್ನು ಬರಲು ಬಿಡುವುದಿಲ್ಲ. ಬುದ್ಧಿವಂತ ವ್ಯಕ್ತಿಯು ಸದಾ ತಮ್ಮ ಭವಿಷ್ಯಕ್ಕಾಗಿ ಯೋಚಿಸುತ್ತಾನೆ ಮತ್ತು ಪ್ರಯತ್ನ ಮಾಡುತ್ತಾನೆ. ಆಗುವ ಉಳಿತಾಯವನ್ನು ಮಾಡಿಕೊಳ್ಳುತ್ತಾನೆ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಸಮಾಧಾನದಿಂದ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ.